ನಮಸ್ಕಾರ. ಇವತ್ತಿನ ದಿನ ನಾವು ಈಗಾಗಲೇ NMMS ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತೆ 2023ರ ಜಿಮ್ಯಾಟ್ ಪತ್ರಿಕೆಯಲ್ಲಿರುವಂತಹ ವಿವಿಧ ವೆರೈಟಿಗೆ ಅನುಗುಣವಾದಂಥ ಪ್ರಶ್ನೆಗಳನ್ನು ಈಗಾಗಲೇ ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ದೀವಿ. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ನಾವು 42 ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಕಂಡುಕೊಂಡಿದ್ದೀವಿ. ಇವತ್ತಿನ ದಿನ ನಾವು 43ರಿಂದ 46 ಮತ್ತೊಂದು ವೆರೈಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳದವು. ಅದು ಏನದವು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆಗಳು 43ರಿಂದ 46ರವರೆಗೆ ಈ ಪ್ರಶ್ನೆಗಳದಾವು. ಏನು ಕೊಟ್ಟಿದ್ದಾರೆ, ಏನೈತಿ ಡೈರೆಕ್ಷನ್ಸ್ ಕೊಟ್ಟಾರ. ಇನ್ ದ ಕ್ವಶನ್ಸ್ ಗಿವನ್ ಬಿಲೋ ದ ನಂಬರ್ಸ್ ಇನ್ ದ ಫಿಗರ್ ಆರ್ ರಿಲೇಟೆಡ್, ಐಡೆಂಟಿಫೈ ದ ರಿಲೇಷನ್ಶಿಪ್ ಆ್ಯಂಡ್ ಫೈಂಡ್ ದ ಮಿಸ್ಸಿಂಗ್ ನಂಬರ್ಸ್ ಅಂತ ಕೊಟ್ಟಾರ. ಅಂದರೆ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಗಳಲ್ಲಿರುವ ಸಂಖ್ಯೆಗಳು ಸಂಬಂಧವನ್ನು ಹೊಂದಿವೆ. ಈ ಸಂಬಂಧವನ್ನು ಗುರುತಿಸಿ ಚಿತ್ರದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡ್ರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮೊದಲನೇದು 43ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ ಬನ್ನಿ. ಇಲ್ಲಿ ಈ ರೀತಿ ಚಿತ್ರಗಳನ್ನು ಕೊಟ್ಟಾರ, 72, 21, 23, 6. ಇಲ್ಲಿ ಏನೈತಿ ಅಂತಂದ್ರೆ ಇಲ್ಲಿ ಮಧ್ಯದ ನಂಬರ್ ಮಿಸ್ ಆಗೈತಿ. ಇಂಥ ಪ್ರಶ್ನೆಗಳನ್ನು ಬಿಡಿಸುವಾಗ ಯಾವ್ದು ಮಿಸ್ ಆಗೈತಿ, ಉಳಿದೆರಡು ಪ್ರಶ್ನೆಗಳಲ್ಲಿರುವಂಥ ಮಿಸ್ ಆಗಿರುವಂಥ ಪ್ಲೇಸ್ನಲ್ಲಿರುವಂಥ ಸಂಖ್ಯೆಗಳಿಗೆ ಉಳಿದ ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ರಿಲೇಷನ್ ಏನೈತಿ ಅಂತ ಮೊದಲು ಗಮನಿಸ್ಬೇಕು. ಓಕೆ, ಇಲ್ಲಿ ಏನೈತಿ ಅಂತ ರಿಲೇಷನ್ ಅಂತ ನೋಡ್ಬಿಡೋಣ. ಹೌದಾ, ಇಲ್ಲಿ 72, 6 ಐತಿ, 21, 3 ಐತಿ, ಮಧ್ಯದೊಳಗೆ 20 ಐತಿ. ಹಂಗಾರೆ ಇವು ನಾಲ್ಕು ಒಂದು ಸಂಖ್ಯೆಗಳಿಗೆ ಒಂದು ರಿಲೇಟ್ಗೆ ಒಂದು ಸೀಕ್ವೆನ್ಸ್ ಹೊಂದುವ ಹಾಗೆ 20 ಐತಿ. ಇಲ್ಲಿ ನಾಲ್ಕುಗಳಿಗೆ 18 ಐತಿ. ಹಂಗಾರೆ ಇಲ್ಲಿ ನಾಲ್ಕುಗಳಿಗೆ ಇವೆರಡಕ್ಕೂ ಏನು ರಿಲೇಷನ್ ಐತೋ ಅದೇ ರಿಲೇಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಮಧ್ಯದಲ್ಲಿರುವ ಅಂಕೆಗಳನ್ನು ಕಂಡುಹಿಡೀರಿ ಅಂತ ಹೇಳ್ಯಾರ. ಹೌದಲ್ಲ, ಹಂಗಾರೆ ಏನೈತಿ ಅಂತ ನಾವು ಗಮನಿಸಿದಾಗ ಮೊದಲು ನೋಡ್ರಿ, ಇಲ್ಲಿ 72ಅನ್ನು 6ರಿಂದ ಭಾಗಿಸ್ರಿ. ಏನು ಬರುತ್ತೆ ನೋಡ್ರಿ, 6 × 12 ಅಂದ್ರೆ 12 × 72. ಈ 21ಅನ್ನು 3ರಿಂದ ಭಾಗಿಸ್ರಿ. ಎಷ್ಟು ಬಂತು, 3 × 7 = 21. ಇವೆರಡನ್ನು ಕೂಡಿಸ್ರಿ. ಓಕೆ, 12 × 7 = 19 ಬಂತು. ನೋಡ್ರಿ 20 ಐತಿ, ಬಟ್ ಇದು ನೋಡಿದ್ರೆ 19 ಬಂತು, ಪ್ಲಸ್ 1 ಆ್ಯಡ್ ಆಗೈತಿ 20. ಓಕೆ, ಇದನ್ನು ಇದೇ ರೀತಿ ಐತಿ ಅಲ್ಲ ಅಂತ ಒಂದು ಟೆಸ್ಟ್ ಮಾಡೋಣ. ಹೌದಾ, ಟೆಸ್ಟ್ ಮಾಡಿರಿ. 36ಅನ್ನು 4ರಿಂದ ಭಾಗಿಸೋಣ. 36ಅನ್ನು 4ರಿಂದ ಭಾಗಿಸೋಣ. ಎಷ್ಟು ಬಂತು ರೀ, 4 × 9 = 36. ಈ 40ಅನ್ನು 5ರಿಂದ ಭಾಗಿಸ್ಕೋಣ. ಅಲ್ಲ, 5 × 8 = 40. ಇವೆರಡು ಕೂಡಿಸ್ಬೇಕಾಗೈತಿ. ಇದ್ರ ಪ್ರಕಾರ 17 ಆಯಿತು. ಇಲ್ಲಿ ಏನೈತಿ ಮಧ್ಯೆ 18 ಐತಿ, ಅಂದ್ರೆ ಒಂದು ಪ್ಲಸ್ ಆ್ಯಡ್ ಆಗೈತಿ ಅಂತ. ಓಕೆ, ಹಂಗಾರೆ ಥರ್ಡ್ ಒನ್ನೂ ಕೂಡ ಅದೇ ಲೆಕ್ಕದೊಳಗೆ ಇರ್ತೈತಿ. ಹಂಗಾರೆ ಏನೈತಿ ಅಂತ ನಾವು ಕಂಡುಹಿಡಿಯೋಣ. ಓಕೆ, ಹಂಗಾರೆ 48ಅನ್ನು 8ರಿಂದ ಭಾಗಿಸ್ಬೇಕು, 6 ಬಂತು. 56ಅನ್ನು 7ರಿಂದ ಭಾಗಿಸ್ಬೇಕು, 7 × 8 = 56. ಇವೆರಡನ್ನು ಕೂಡಿಸ್ರಿ. ಎಷ್ಟು ಬಂತು, 14. ಇದಕ್ಕೊಂದು ಇದ್ರ ಎರಡರ ಪ್ರಕಾರ ಒಂದು ಆ್ಯಡ್ ಆಗಬೇಕಲ್ಲ, 15. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ನಾವಿಲ್ಲಿ ಹೇಳ್ತೇವೆ. ಓಕೆ, 15 ಈಸ್ ದ ರೈಟ್ ಆನ್ಸರ್. ಹೀಗೆ ಸ್ನೇಹಿತರೆ, ಮೊದಲು ಕೊಟ್ಟಂಥ ಚಿತ್ರಕ್ಕೆ ಇರುವಂಥ ಎರಡು ಏನು ರಿಲೇಷನ್ ಹೊಂದೈತೆ ಅಂತ ನೋಡಿಬಿಟ್ಟು ಮುಂದಿನ ಲೆಕ್ಕ ಮಾಡಬೇಕಾಗ್ತದೆ. 44ನೇ ಪ್ರಶ್ನೆ. ಇಲ್ಲಿ 2, 3, 7 ಐತಿ, 4, 5, 7, 7, 9, 5. ಇಲ್ಲಿ ಮಧ್ಯದ್ದು ಮಿಸ್ ಆಗೈತಿ. ಬಟ್ ಇದನ್ನು ಎಲ್ಲ ಆ್ಯಂಗಲ್ನಿಂದನೂ ಕೂಡ ನಾವು ಪ್ರಯತ್ನ ಪಟ್ಟಲಾಗಿ ಸರಿಯಾದಂಥ ಸೀಕ್ವೆನ್ಸ್ ಯಾವುದೂ ಹೊಂದಾಣಿಕೆ ಆಗಲಿಲ್ಲ. ಎಲ್ಲ ರೀತಿಯಿಂದ ಟ್ರೈ ಮಾಡಿದ್ವಿ, ಬಟ್ ನಾವು ಹಂಗೆ ಗೆಸ್ ಮಾಡ್ತಿದ್ದೀವಿ. ಇಲ್ಲಿ 6, 8 ನೆಕ್ಸ್ಟದ್ದು 10 ಬರುತ್ತೆ ಅಂತೇಳಿ. ಇಟ್ ಈಸ್ ದ ರೈಟ್ ಆನ್ಸರ್. ಇದು ಕೀ ಆನ್ಸರ್ಗಳಿಗೂ ಕೂಡ 10 ಆನ್ಸರ್ ಇದೆ. ಹಾಗಾಗಿ ಇಲ್ಲಿ 10 ಅಂತ ಆನ್ಸರ್ನ ನಾವು ನೋಡ್ತೀವಿ. ಓಕೆ, 45ನೇ ಪ್ರಶ್ನೆ. 45ನೇ ಪ್ರಶ್ನೆ ಒಂದು ದೊಡ್ಡ ವೃತ್ತ ಐತಿ, 4 ಕಡೆನೂ ಚಿಕ್ಕ ಚಿಕ್ಕ ವೃತ್ತಗಳದವು. ಈ 4 ಚಿಕ್ಕ ವೃತ್ತಗಳಲ್ಲಿರುವ ಅಂಕಿಗಳು ಮಧ್ಯದಲ್ಲಿರುವಂಥ ಅಂಕಿಗಳಿಗೆ ಏನೋ ಒಂದು ಸಂಬಂಧ ಐತಿ. ಇವೆರಡಕ್ಕೂ ಏನು ಸೇಮ್ ಸಂಬಂಧ ಐತಿ, ಅದೇ ಸಂಬಂಧ ಇಲ್ಲಿ ಮುಂದುವರಿದೈತಿ. ಇದು ಇಲ್ಲಿ ಯಾವ ಸಂಖ್ಯೆ ಅಂತ ಕೇಳಿದ್ದಾರೆ. ಭಾಳ ಸಿಂಪಲ್ ಆಗಿರೋ ಪ್ರಶ್ನೆ ಐತಿ. ನಾವು ಅಬ್ಸರ್ವಿಂಗ್ ಸ್ಕಿಲ್ ಥ್ರೂ ಇಂಥವು ಲೆಕ್ಕಗಳನ್ನು ಬಿಡಿಸ್ಬೇಕಾಗ್ತೈತಿ. ಈ 4 ಮೂಲ ಕ್ರಿಯೆಗಳು ನಮ್ಮ ತಲೆಯೊಳಗೆ ಬಂದು ಹಾದು ಹೋಗ್ಬೇಕು. ಹಾಗಾಗಿ ಇಲ್ಲಿ ಏನಾಗಿದೆ ಅಂತ ನಾವು ಗಮನಿಸಿದ್ರೆ ನೋಡ್ರಿ, 12, 5 ಅಂದ್ರೆ 12 × 5 = 60. ಓಕೆ, 8, 7 ಗುಣಿಸ್ರಿ. 8 × 7 = 56. ಎಷ್ಟು ಬಂತು ಡಿಫ್ರೆನ್ಸು, 60ರೊಳಗೆ 56 ಹೋದ್ರೊಳಗೆ 4 ಬಂತು. ಓಕೆ,
ಹಂಗಾರೆ ಇಲ್ಲಿ 16 ಐತಿ ಮಧ್ಯದೊಳಗೆ. ಈ 4ಕ್ಕೂ 16 ಏನು ಸಂಬಂಧ ಐತಿ ಅಂತ ಗಮನಿಸಿದೆ ಅಂದ್ರೆ 4 ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಮಧ್ಯದೊಳಗೆ ಐತಿ. ಹಂಗಾರೆ ಇದು ಒಂದು ಇದೇ ಐತಿ, ಟೆಸ್ಟ್ ಮಾಡೋಣ ನೋಡ್ರಿ. 5 ಮೂರಲೆ 15, 5 ಇಂಟು 3 ಇಸ್ ಈಕ್ವಲ್ ಟು 15 ಅದಲ್ಲ. 3 ಇಂಟು 2 3 ಎಳ್ಳೆ 6, 15ದಾಗ 6 ಹೋದ್ರೆ 9. ಓಕೆ, 9 ಸ್ಕ್ವೇರ್ ಅಂದರೆ 81. ದಿಸ್ ಈಸ್ ಇಲ್ಲೈತಿ. ಹಂಗಾರೆ ಇದೇ ರೀತಿ ಸಂಬಂಧ ಇದಕ್ಕೂ ಕೂಡ ಹೊಂದೈತಿ ಅಂತ ನಾವು ನೋಡ್ತೀವಿ. ಹಂಗಾರೆ ಏನೈತಿ ನೋಡೋಣ. ಇಲ್ಲಿ ಇದನ್ನು ಸ್ವಲ್ಪ ಬಿಡಿಸುವಾಗ ಜಾಗ್ರತೆ ಇರಲಿ. ಏನು ಬಿಡಿಸ್ಬೇಕು ನೋಡ್ರಿ. ನಾವು ಇದೇ ರೀತಿ ಮಾಡ್ಕೊಂಬರೋಣ. ಮೊದಲ 7 6 42, 7 ಇಂಟು 6 ಈಸ್ ಈಕ್ವಲ್ ಟು 42 ಅಂತ ಗೊತ್ತೈತೆ ನಮಗೆ. ಹಂಗಾರೆ 9 ಇಲ್ಲಿ ಗೊತ್ತಿರಲಾರ್ದನ್ನು ನಾನು ಎಕ್ಸ್ ಅಂತ ತಿಳ್ಕೊಳ್ತೀನಿ. 9 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 9x. ಇದ್ರ ಡಿಫ್ರೆನ್ಸ್ ಏನು ಬಂದೈತಿ? ಇಲ್ಲಿ 36 ಅಂತ ಐತಿ. 36 ಸ್ಕ್ವೇರ್ ರೂಟು 6 ಅಂತ ಐತಿ. ಹಂಗಾರೆ ದೇರ್ ಫೋರ್ ಇದೊಂದು ಸಮೀಕರಣ ರೂಪದೊಳಗೆ ಬರುತ್ತೆ. ಹೆಂಗೆ ಬರುತ್ತೆ? 42 ಮೈನಸ್ 9x ಈಸ್ ಈಕ್ವಲ್ ಟು 6 ಅಂತ ಐತಿ. ಓಕೆ, ಹಂಗಾರೆ ಇಲ್ಲಿ ಮುಂದೆ ನೋಡ್ರಿ. ಈ 42 ಈ 9x ಮೈನಸ್ ಇರೋದನ್ನು ಇದನ್ನ ಈ ಕಡೆ ಹಾಕೋಣ. 6 ಈ ಕಡೆ ಬಂದಾಗ ಇದು -6 ಆಗ್ತೈತಿ, ಈಸ್ ಈಕ್ವಲ್ ಟು 9x ಆಗ್ತೈತಿ. 42ರೊಳಗೆ 6 ಹೋದ್ರೆ 36 ಈಸ್ ಈಕ್ವಲ್ ಟು 9x ಅಂತ ಅನ್ಕೋತೈತಿ. ನೆಕ್ಸ್ಟು 36 ಡಿವೈಡೆಡ್ ಬೈ 9 ಈ ಕಡೆ ಬಂದರೆ ಡಿವೈಡ್ ಆಗ್ತೈತಿ. 9 1 9 4 ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 4. ಹಂಗಾರೆ ಈ ಜಾಗದೊಳಗೆ 4 ಇರಬೇಕೈತಿ. 4 ಇಸ್ ದ ರೈಟ್ ಆನ್ಸರ್ ಅಂತೇಳಿ ನಾವು ಹೇಳ್ತೇವೆ. ಓಕೆ ಸ್ನೇಹಿತರೆ, ಹೀಗೆ ಒಂದು ಅಬ್ಸರ್ವಿಂಗ್ ಸ್ಕಿಲ್ ಥ್ರೂ ನಾವು ಈ ಲೆಕ್ಕಗಳನ್ನು ಬಿಡಿಸ್ತಾ ಹೋಗ್ಬೇಕಾಗ್ತೈತಿ ಅಂತ. ಹಂಗಾರೆ 46ನೇ ಪ್ರಶ್ನೆ ಏನೈತಿ? ಇಲ್ಲಿ ಈ ರೀತಿ ಸ್ವಸ್ತಿಕ್ ಥರ ಕೊಟ್ಟಿದ್ದಾರೆ. ಇಲ್ಲಿ 4 ಹೂವಿನ ಥರ ಅದಾವು. ಇಲ್ಲೇನು ರಿಲೇಟೆಡ್ ಐತಿ ಅಂತ ನಾವು ಗಮನಿಸಿದಾಗ ಇಲ್ಲಿ ನೋಡ್ರಿ, ಇಲ್ಲಿ ಚಿಕ್ಕ ಚಿಕ್ಕ ಸಂಖ್ಯೆಗಳದಾವೆ. ಇಲ್ಲಿದೊಂದು ಚಿಕ್ಕ ಐತಿ, ಸ್ವಲ್ಪ ದೊಡ್ಡವಾಗ್ತಾವೆ, ಇಲ್ಲೊಂದು ದೊಡ್ಡದೈತಿ. ಹಂಗಾರೆ ಏನು ಒಂದು ಸಂಬಂಧ ಐತಿ ಅಂತ ನಾವು ಗಮನಿಸೋದಾದ್ರೆ, ಓಕೆ ಇಲ್ಲಿ ಏನೈತಿ ಅಂತ ಗಮನಿಸೋದಾತಂದ್ರೆ ಇಲ್ಲಿ ನೋಡ್ರಲೆ 2 2 3 3 ಐತಿ, ಇಲ್ಲಿ 1 ಐತಿ. ಹಂಗಾರೆ ನೋಡ್ರಲೆ ಮೊದಲನೇ ಚಿತ್ರದೊಳಗೆ 2 ಘಾತ 1 ಅಂದ್ರೆ 2, ಈ 2, 3 ಘಾತ 1 ಅಂದ್ರೆ ಈ 3. ಓಕೆ, ಹಂಗಾರೆ ಸೇಮ್ ಎರಡನೇ ಚಿತ್ರ ನೋಡ್ರಿ. 2 ಘಾತ ಈ ಮಧ್ಯದೊಳಗಿರೋದು 3, 2 ಕ್ಯೂಬ್ ಅಂದರೆ 8, 4 ಕ್ಯೂಬ್ ಅಂದರೆ 64. ಸರಿ. ಅದೇ ರೀತಿ ಇದು ಕೂಡ ಏನೈತಿ ಅಂತ ನೋಡಿದಾಗ 36 49 ಅನ್ನು ನೋಡಿದ್ರೆ ಇವು ವರ್ಗ ಸಂಖ್ಯೆಗಳು ಅನಿಸ್ಕೋತೈತಿ. ದೇರ್ ಫೋರ್ ಮೂರನೇ ಚಿತ್ರದೊಳಗೆ 6 ಮಧ್ಯದೊಳಗಿರೋದು ಏನು ಅಂದ್ರೆ 36 ಬರುತ್ತೆ. ಸ್ಕ್ವೇರ್ ಮಾಡಿದ್ರೆ 36 ಬರುತ್ತೆ. 7 ಏನು ಮಾಡಿದ್ರೆ 49 ಬರುತ್ತೆ. 7 ಸ್ಕ್ವೇರ್ ಮಾಡಿದ್ರೆ 49 ಬರುತ್ತೆ. ದೇರ್ ಫೋರ್ ಇಲ್ಲಿ ಸ್ಕ್ವೇರ್ ಅನ್ನುವಂಥದ್ದು 2 ಅಂದರೆ ಸ್ಕ್ವೇರ್ 2 ಅನ್ನುವಂಥದ್ದು ಇಲ್ಲಿ ಬರಬೇಕು. ಅದಲ್ಲ 6 ಸ್ಕ್ವೇರ್ ಅಂದರೆ 36. ಇಲ್ಲಿ ನೋಡಲಿ 2 ಕ್ಯೂಬ್ 8, 4 ಕ್ಯೂಬ್ 64, 2 ಘಾತ 1 ಅಂದರೆ 2, 3 ಘಾತ 1 ಅಂದರೆ 3. ಅದೇ ರೀತಿ 7 ಸ್ಕ್ವೇರ್ ಅಂದರೆ 49, 6 ಸ್ಕ್ವೇರ್ ಅಂದರೆ 36. ದೇರ್ ಫೋರ್ 2 ಇಸ್ ದ ರೈಟ್ ಆನ್ಸರ್ ಅಂತ ಇಲ್ಲಿ ನಾವು ಹೇಳ್ತೇವೆ ಅಂತ. ಓಕೆ ಸ್ನೇಹಿತರೆ, ಹೀಗೆ ನಾವೊಂದು ಅಬ್ಸರ್ವಿಂಗ್ ಸ್ಕಿಲ್ ಥ್ರೂ ನಾವು ಈ ಲೆಕ್ಕಗಳನ್ನು ಮಾಡ್ತಾ ಹೋದಾಗ ನಮಗೆ ಅತ್ಯಂತ ಸುಲಭವಾಗಿ ನಮ್ಗೆ ಅರ್ಥ ಆಗ್ತೈತಿ ಅಂತ ಹೇಳ್ತಾ, ಮತ್ತು ಮುಂದಿನ ಒಂದು ವೆರೈಟಿಗೆ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.